20 ವರ್ಷ ಜೈಲು, ಕೊನೆಗೆ ಸಾಕ್ಷ್ಯವಿಲ್ಲ. ದಶಕಗಳ ನಂತರ ನ್ಯಾಯ. ಇದಕ್ಕೆ ಹೊಣೆ ಯಾರು? ಮುಸ್ಲಿಮರ ಖುಲಾಸೆ ಇತ್ತೀಚೆಗೆ ಉದಾಹರಣೆಯಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಭಯೋತ್ಪಾದನೆ ಸಂಬಂಧಿತ ಪ್ರಕರಣಗಳಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ ಆರೋಪಿಗಳನ್ನಾಗಿ ಮಾಡಿ ದೀರ್ಘಕಾಲ ಬಂಧನದಲ್ಲಿ ಇರಿಸಿ ನಂತರ ಖುಲಾಸೆಗೊಳಿಸುವಂತಹ ಘಟನೆಗಳು ಹೆಚ್ಚುತ್ತಾ ಇದೆ. ಇತ್ತೀಚಿನ ಅಕ್ಷರಧಾಮ ದೇವಾಲಯ ದಾಳಿ ಪ್ರಕರಣದಲ್ಲಿ 3 ಮುಸ್ಲಿಮರ ಖುಲಾಸೆ ಇದಕ್ಕೆ ಇತ್ತೀಚಿನ ಉದಾಹರಣೆ. 2002 ಸೆಪ್ಟೆಂಬರ್ 24ಕ್ಕೆ ಗುಜರಾತ್ನ ಅಹಮದಾಬಾದ್ನ ಅಕ್ಷರಧಾಮ ದೇವಾಲಯದ ಮೇಲೆ ನಡೆದಂತಹ ದಾಳಿಯಲ್ಲಿ 33 ಜನ ಸಾವನ್ನಪ್ಪಿದ್ರು, 86ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟ ಮುಸ್ಲಿಮರಾದ ಅಬ್ದುಲ್ ರಶೀದ್ ಸುಲೇಮಾನ್ ಅಜ್ಮೇರಿ, ಮೊಹಮ್ಮದ್ ಫಾರೂಕ್, ಮೊಹಮ್ಮದ್ ಹಫೀಜ್ ಶೇಖ್ ಮತ್ತು ಮೊಹಮ್ಮದ್ ಯಾಸಿನ್ ಅವರನ್ನ ಕಳೆದ ವಾರ ಅಹಮದಾಬಾದ್ನ ವಿಶೇಷ ಭಯೋತ್ಪಾದನಾ ತಡೆ ಕಾಯ್ದೆ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ನ್ಯಾಯಾಧೀಶ ಹೇಮಾಂಗಾರ್ ರಾವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಪರಿಶೀಲಿಸಿ ತಿರಸ್ಕರಿಸಿದ್ದಕ್ಕಿಂತ ಹೆಚ್ಚಿನ ಪುರಾವೆಗಳು ಅವರ ವಿರುದ್ಧ ದಾಖಲಾಗಿಲ್ಲ ಅಂತ ಹೇಳ್ತು. ತೀರ್ಪನ್ನು ಪ್ರಕಟಿಸುವಾಗ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಈ ಹಿಂದೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಪ್ರಾಥಮಿಕ ಸಾಕ್ಷ್ಯಾಧಾರಗಳ ಕೊರತೆಯ ಆಧಾರದ ಮೇಲೆ ಖುಲಾಸೆಗೊಳಿಸಿತ್ತು ಅನ್ನೋದನ್ನ ಗಮನಿಸಿತು. ಅಂದಿನಿಂದ 3 ಆರೋಪಿಗಳ ವಿರುದ್ಧ ಯಾವುದೇ ಹೊಸ ಸಾಕ್ಷ್ಯಗಳು ಹೊರಬಂದಿಲ್ಲ ಅಂತ ಉಲ್ಲೇಖಿಸಿತು. ದಾಳಿ ಸಂದರ್ಭದಲ್ಲಿ ಅಹಮದಾಬಾದ್ ನಿವಾಸಿಗಳಾದಂತಹ ಸುಲೇಮಾನ್ ಅಜ್ಮೇರಿ ಮತ್ತು ಮೊಹಮ್ಮದ್ ಫಾರೂಕ್, ಮೊಹಮ್ಮದ್ ಹಫೀಜ್ ಶೇಖ್ ಭಾರತದಲ್ಲಿ ಇರಲಿಲ್ಲ ಮತ್ತು ಸೌದಿ ಅರೇಬಿಯಾದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಇನ್ನು ಖುಲಾಸೆಗೊಂಡವರಿಗೆ ನ್ಯಾಯ ಸಿಗೋಕೆ 6 ವರ್ಷಗಳು ಬೇಕಾಯಿತು ಅಂತ ತೀವ್ರ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಂತ ಇತರ 3 ವ್ಯಕ್ತಿಗಳನ್ನ ಈ ಹಿಂದೆನೆ ಖುಲಾಸೆಗೊಳಿಸಲಾಗಿದೆ. ಈ ಖುಲಾಸೆಯು ವಿಧ್ವಂಸಕ ಪ್ರಕರಣಗಳಲ್ಲಿ ಮುಸ್ಲಿಮರನ್ನ ಆರೋಪಿಗಳನ್ನಾಗಿಸಿ ದಶಕದ ನಂತರ ಖುಲಾಸೆಗೊಳಿಸ್ತಾ ಇರುವಂತಹ ಪ್ರಕರಣಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ. ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಭಯಾನಕ ಮಾದರಿ ಇದೆ. ಭಯೋತ್ಪಾದನಾ ದಾಳಿಗಳಾದ ತಕ್ಷಣ ಕೆಲವು ನಿರ್ದಿಷ್ಟ ಹೆಸರುಗಳು, ನಿರ್ದಿಷ್ಟ ಧರ್ಮದ ಯುವಕರು ಆರೋಪಿಗಳಾಗ್ಬಿಡ್ತಾರೆ. ವರ್ಷಗಳ ಕಾಲ ಕಾರಾಗೃಹ, ಹಿಂಸೆ, ಸಾಮಾಜಿಕ ಬಹಿಷ್ಕಾರ, ಕುಟುಂಬಗಳ ಕಣ್ಣೀರು, ಕೊನೆಗೆ ದಶಕಗಳ ನಂತರ ನ್ಯಾಯಾಲಯದಿಂದ ಒಂದೇ ಸಾಲಿನ ತೀರ್ಪು ಹೊರಬರುತ್ತೆ, ಪುರಾವೆಗಳ ಕೊರತೆಯಿಂದ ಖುಲಾಸೆ ಅಂತ. ಆದ್ರೆ ಈ ಪ್ರಕರಣ ಮಾತ್ರ ಅಲ್ಲ, ಹಿಂದಿನ ಹಲವು ಭಯೋತ್ಪಾದನಾ ಸಂಬಂಧಿತ ಪ್ರಕರಣಗಳಲ್ಲಿ ಮುಸ್ಲಿಂ ಆರೋಪಿಗಳು ದೀರ್ಘಕಾಲ ಸೆರೆಯಲ್ಲಿದ್ದ ನಂತರ ಖುಲಾಸೆಗೊಂಡಿದ್ದಾರೆ. ಇಂಥ ಪ್ರಕರಣಗಳು ನ್ಯಾಯ ವ್ಯವಸ್ಥೆಯಲ್ಲಿ ಇರುವಂತಹ ಪಕ್ಷಪಾತ ಮತ್ತು ತನಿಖಾ ಲೋಪಗಳನ್ನ ಬಯಲ್ಮಾಡುತ್ತೆ. ಭಾರತದಲ್ಲಿ ಕಳೆದ 2 ದಶಕಗಳಲ್ಲಿ ಹಲವು ಭಯೋತ್ಪಾದನಾ ಪ್ರಕರಣಗಳಲ್ಲಿ ಮುಸ್ಲಿಂ ವ್ಯಕ್ತಿಗಳನ್ನ ಬಂಧಿಸಿ ಹಿಂಸೆಗೆ ಒಳಪಡಿಸಿ ನಂತರ ಸಾಕ್ಷ್ಯಗಳ ಕೊರತೆಯಿಂದ ಖುಲಾಸೆ ಮಾಡಲಾಗಿದೆ. ಮುಂಬೈ ರೈಲು ಸ್ಫೋಟ 2006ರ ಜುಲೈ 11ಕ್ಕೆ ಮುಂಬೈನ ಉಪನಗರ ರೈಲುಗಳಲ್ಲಿ 7 ಸ್ಫೋಟಗಳು ನಡೆದಿತ್ತು. ಇದರಲ್ಲಿ 189 ಜನ ಸಾವನ್ನಪ್ಪಿದ್ರು ಮತ್ತು 800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. 13 ಮುಸ್ಲಿಂ ವ್ಯಕ್ತಿಗಳನ್ನ ಬಂಧಿಸಿ ಅವರನ್ನ ಸಿಮಿ ಮತ್ತು ಲಷ್ಕರ್ ಎ ತೊಯ್ಬಾದ ಸದಸ್ಯರು ಅಂತ ಆರೋಪಿಸಲಾಯಿತು. ಅವರು ಸುಮಾರು 19 ವರ್ಷಗಳ ಕಾಲ ಸೆರೆಯಲ್ಲಿದ್ರು. ಒಬ್ಬ ಕಮಲ್ ಅನ್ಸಾರಿ ಅನ್ನೋನು 2021ರಲ್ಲಿ ಕೋವಿಡ್ ನಿಂದ ಜೈಲಲ್ಲೇ ಸಾವನ್ನಪ್ತಾನೆ. 2025ರ ಜುಲೈ 21ಕ್ಕೆ ಬಾಂಬೆ ಹೈಕೋರ್ಟ್ 12 ಜನರನ್ನ ಖುಲಾಸೆ ಮಾಡುತ್ತೆ. ಇನ್ನು ನೆಕ್ಸ್ಟ್ ಒನ್ ಮಾಲೇಗಾಂವ್ ಸ್ಫೋಟ. 2006ರ ಸೆಪ್ಟೆಂಬರ್ 8ಕ್ಕೆ ಮಹಾರಾಷ್ಟ್ರದ ಮಾಲೇಗಾಂವ್ನಲ್ಲಿ ನಡೆದಂತ ಸ್ಫೋಟಗಳಲ್ಲಿ 40 ಜನ ಸಾವನ್ನಪ್ಪಿದ್ರು. 9 ಮುಸ್ಲಿಂ ವ್ಯಕ್ತಿಗಳನ್ನ ಬಂಧಿಸಿ ಸಿಮಿ ಸದಸ್ಯರು ಅಂತ ಆರೋಪಿಸಲಾಯಿತು. ಇವರು 10 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2016ರಲ್ಲಿ ಸೆಷನ್ಸ್ ಕೋರ್ಟ್ ಇವರನ್ನ ಸಾಕ್ಷ್ಯಗಳ ಕೊರತೆಯನ್ನು ಉಲ್ಲೇಖಿಸಿ ನಿರ್ದೋಷಿಗಳು ಅಂತ ಬಿಡುಗಡೆ ಮಾಡುತ್ತೆ. ಇನ್ನು ಮೆಕ್ಕಾ ಮಸೀದಿ ಸ್ಫೋಟ. 2007ರ ಮೇ 18ಕ್ಕೆ ಹೈದರಾಬಾದ್ನ ಮೆಕ್ಕಾ ಮಸೀದಿಯಲ್ಲಿ ನಡೆದಂತ ಸ್ಫೋಟದಲ್ಲಿ 14 ಜನ ಸಾವನ್ನಪ್ಪಿದ್ರು. 4 ಮುಸ್ಲಿಂ ವ್ಯಕ್ತಿಗಳಾದ ಶೋಯಬ್ ಜಗೀರ್ದಾರ್, ಅಬ್ದುಲ್ ನಯೀಂ, MD ಇಮ್ರಾನ್ ಖಾನ್ ಮತ್ತು ಸೈಯದ್ ಇಮ್ರಾನ್ ಅವರನ್ನ ಬಂಧಿಸಿ ಹುಜ್ಜಿಗೆ ಸಂಬಂಧಿಸಿದಂತೆ ಆರೋಪಿಸಲಾಯಿತು. ಇವರು 7 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2014ರ ಸೆಷನ್ಸ್ ಕೋರ್ಟ್ ಅವರನ್ನ ಖುಲಾಸೆಗೊಳಿಸುತ್ತೆ. ಆರೋಪಗಳನ್ನು ಬೆಂಬಲಿಸುವ ಸಾಕ್ಷ್ಯಗಳಿಲ್ಲ ಅಂತ ಹೇಳುತ್ತೆ. ಕೊನೆಗೆ ಇರ್ಷಾದ್ ಅಲಿ ಮತ್ತು ಮೌರಿಫ್ ಕಮರ್ ಪ್ರಕರಣ. 2005ರಲ್ಲಿ 2 ಮುಸ್ಲಿಂ ವ್ಯಕ್ತಿಗಳಾದ ಇರ್ಷಾದ್ ಅಲಿ ಮತ್ತು ಮೌರಿಫ್ ಕಮರ್ ಅವರನ್ನ ಅಲ್ ಬದ್ರ್ ಬ್ರಿಗೇಡ್ ಸದಸ್ಯರು ಅಂತ ಬಂಧಿಸಲಾಗುತ್ತೆ. ಇವರು ಮಾಜಿ ಇಂಟೆಲಿಜೆನ್ಸ್ ಬ್ಯೂರೋ ಮಾಹಿತಿದಾರರಾಗಿದ್ರು. 11 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2017ರಲ್ಲಿ ದೆಹಲಿ ಟ್ರಯಲ್ ಕೋರ್ಟ್ ಇವರನ್ನ ಖುಲಾಸೆಗೊಳಿಸುತ್ತೆ. ಇವರನ್ನ ತಪ್ಪಾಗಿ ಫ್ರೇಮ್ ಮಾಡಲಾಗಿತ್ತು ಅಂತ ಹೇಳುತ್ತೆ. ಪೊಲೀಸ್ ತನಿಖೆಯಲ್ಲಿ ಲೋಪಗಳಿದ್ದನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಇನ್ನು ನಿಜಾರುದ್ದೀನ್ ಅಹಮದ್ ಪ್ರಕರಣ. 1994ರಲ್ಲಿ 19 ವರ್ಷದ ನಿಜಾರುದ್ದೀನ್ ಅಹಮದ್ ಅವರನ್ನ ಬಾಬ್ರಿ ಮಸೀದಿ ಧ್ವಂಸದ ಮೊದಲ ವಾರ್ಷಿಕೋತ್ಸವದಂದು 5 ರೈಲು ಸ್ಫೋಟಗಳಲ್ಲಿ ಭಾಗಿಯಾಗಿದ್ರು ಅಂತ ಬಂಧಿಸಲಾಗುತ್ತೆ. ಇವರು 23 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2016ರಲ್ಲಿ ನ್ಯಾಯಾಲಯ ಇವರನ್ನ ಖುಲಾಸೆಗೊಳಿಸುತ್ತೆ. ಆರೋಪಗಳನ್ನು ಬೆಂಬಲಿಸುವ ಸಾಕ್ಷ್ಯಗಳಿಲ್ಲ ಅಂತ ಹೇಳುತ್ತೆ. ಇನ್ನು ಹುಬ್ಬಳ್ಳಿ ಸಿಮಿ ಪ್ರಕರಣ 2008ರಲ್ಲಿ 17 ಮುಸ್ಲಿಂ ವ್ಯಕ್ತಿಗಳನ್ನ ಸಿಮಿ ಅಂದ್ರೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾದ ಸದಸ್ಯರು ಅಂತ ಬಂಧಿಸಿ ದೇಶದ ವಿರುದ್ಧ ಯುದ್ಧ ಮತ್ತು ಸ್ಫೋಟಕಗಳನ್ನ ಹೊಂದಿದ್ದಾರೆ ಅಂತ ಆರೋಪಿಸಲಾಯಿತು. ಇವರು 7 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2015ರಲ್ಲಿ ಹುಬ್ಬಳ್ಳಿ ಸೆಷನ್ಸ್ ಕೋರ್ಟ್ ಇವರನ್ನ ಖುಲಾಸೆಗೊಳಿಸುತ್ತೆ. ಆರೋಪಗಳನ್ನ ಬೆಂಬಲಿಸುವ ಸಾಕ್ಷ್ಯಗಳಿಲ್ಲ ಅಂತ ಹೇಳುತ್ತೆ.
ಕೊನೆಗೆ ಹೈದರಾಬಾದ್ ಕಾನ್ಸ್ಪಿರಸಿ ಪ್ರಕರಣ 2010ರಲ್ಲಿ ರಿಯಾಜ್ ಖಾನ್ ಮತ್ತು ಅಬ್ದುಲ್ ಸಯೀದ್ ಅವರನ್ನ ಮೆಕ್ಕಾ ಮಸೀದಿ ಸ್ಫೋಟಕ್ಕೆ ಪ್ರತೀಕಾರವಾಗಿ ಪೊಲೀಸರನ್ನ ಕೊಲ್ಲುವ ಸಂಚು ರೂಪಿಸಿದ್ರು ಅಂತ ಬಂಧಿಸಲಾಗತ್ತೆ. ಇವರು 7 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2017ರಲ್ಲಿ ಅಡಿಷನಲ್ ಮೆಟ್ರೋಪಾಲಿಟನ್ ಸೆಷನ್ಸ್ ಜಡ್ಜ್ ಇವರನ್ನ ಖುಲಾಸೆ ಮಾಡ್ತಾರೆ. ಸೊ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ ಈ ಪ್ರಕರಣದಲ್ಲಿ 5 ಶಂಕಿತರು ಸಾವನ್ನಪ್ಪಿದ್ರು. ಇನ್ನು ಸೂರತ್ ಸಿಮಿ ಪ್ರಕರಣ 2001ರಲ್ಲಿ ಗುಜರಾತ್ನಲ್ಲಿ ಮುಸ್ಲಿಂ ಶಿಕ್ಷಣದ ಕುರಿತು ಸೆಮಿನಾರ್ನಲ್ಲಿ ಭಾಗವಹಿಸಿದ್ದ 127 ಮುಸ್ಲಿಂ ವ್ಯಕ್ತಿಗಳನ್ನ ಸಿಮಿ ಸದಸ್ಯರು ಅಂತೂ UAPA ಅಡಿಯಲ್ಲಿ ಬಂಧಿಸಲಾಗತ್ತೆ. ಅವರು ವಿವಿಧ ಅವಧಿಗಳ ಕಾಲ ಸೆರೆಯಲ್ಲಿರ್ತಾರೆ. ಸೊ 5 ಜನ ವಿಚಾರಣೆ ಸಂದರ್ಭದಲ್ಲಿ ಸಾವನ್ನಪ್ತಾರೆ. 2021ರ ಮಾರ್ಚ್ 6ಕ್ಕೆ ಸೂರತ್ ನ್ಯಾಯಾಲಯ ಇವರನ್ನ ಖುಲಾಸೆಗೊಳಿಸುತ್ತೆ. ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ಒದಗಿಸೋಕೆ ವಿಫಲವಾಗಿದೆ ಅಂತ ಹೇಳುತ್ತೆ. ಇನ್ನು ನೆಕ್ಸ್ಟ್ ಮೊಹಮ್ಮದ್ ಇಲಿಯಾಸ್ ಪ್ರಕರಣ 1996ರ ಏಪ್ರಿಲ್ 27ಕ್ಕೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಬಸ್ ಸ್ಫೋಟದಲ್ಲಿ 10 ಜನ ಸಾವನ್ನಪ್ಪಿದ್ರು. ಮೊಹಮ್ಮದ್ ಇಲಿಯಾಸ್ ಅವರನ್ನ ಹರ್ಕತ್ ಉಲ್ ಅನ್ಸಾರ್ ಸಂಬಂಧಿಸಿದಂತೆ ಆರೋಪಿಸಲಾಗುತ್ತೆ. ಇವರು 28 ವರ್ಷಗಳ ಕಾಲ ಸೆರೆಯಲ್ಲಿದ್ರು. 2025ರ ನವೆಂಬರ್ 10ಕ್ಕೆ ಅಲಹಾಬಾದ್ ಹೈಕೋರ್ಟ್ ಇವರನ್ನ ಖುಲಾಸೆ ಮಾಡುತ್ತೆ. ನೆಕ್ಸ್ಟ್ ಒನ್ ಉಮರ್ ಖಾಲಿದ್. ಕಳೆದ 5 ವರ್ಷಗಳಿಂದ ಉಮರ್ ಖಾಲಿದ್ ವಿಚಾರಣಾಧೀನ ಕೈದಿಯಾಗಿ ದೆಹಲಿಯ ತಿಹಾರ್ ಜೈಲಲ್ಲಿ ಕುಳಿತಿದ್ದಾರೆ. ಉಮರ್ ಬೇಲನ್ನ ಪಡೆಯೋಕೆ ಅನೇಕ ಕೋರ್ಟುಗಳ ಮೆಟ್ಟಿಲುಗಳನ್ನು ಏರಿದ್ದಾರೆ. ಸುಮಾರು 5 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಬೇಲ್ ನಿಯಮ ಜೈಲು ಅಪರಾಧ ಅಂತ ಹೇಳಿತ್ತು. ಅನೇಕ ಕೇಸುಗಳಲ್ಲಿ ತಡರಾತ್ರಿ ಕೂಡ ಬೇಲನ್ನು ನೀಡಲಾಗಿದೆ. ಉಮರ್ನ ವಿಚಾರಣೆಯಲ್ಲಿ ಅವರ 5 ವರ್ಷದ ವಿಚಾರಣಾಧೀನ ಅವಧಿಯಾಗಿ ಶಿಕ್ಷೆಯಾಗಿ ಪರಿಣಮಿಸ್ತಾ ಇದೆ. ನಮ್ಮ ನ್ಯಾಯಾಂಗ ಮತ್ತು ನ್ಯಾಯ ವ್ಯವಸ್ಥೆ ಎತ್ತ ಸಾಗ್ತಾ ಇದೆ. ಹಲವು ಪ್ರಭಾವಿ ವ್ಯಕ್ತಿಗಳಿಗೆ ಕಡಲೆಪುರಿ ತಿನ್ನುವಷ್ಟೇ ಸುಲಭವಾಗಿ ಬೇಲ್ ಹೇಗೆ ದೊರಕತ್ತೆ ಎಂಬಿತ್ಯಾದಿ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತೆ. ಸೊ ಈ ಪ್ರಕರಣಗಳು ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ಇರುವಂತಹ ಪಕ್ಷಪಾತವನ್ನ ಬಯಲು ಮಾಡುತ್ತೆ. ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ ಭಯೋತ್ಪಾದನೆ ಆರೋಪಗಳ ಅಡಿ ಸುಲಭವಾಗಿ ಬಂಧಿಸಿ ಹಿಂಸೆಗೆ ಒಳಪಡಿಸಿ ದೀರ್ಘಕಾಲ ಸೆರೆಯಲ್ಲಿ ಇರಿಸೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಆದ್ರೆ ಅಂತಿಮವಾಗಿ ಸಾಕ್ಷ್ಯಗಳ ಕೊರತೆಯಿಂದ ಖುಲಾಸೆಗೊಳ್ತಾರೆ. ಇದರಿಂದ ಅವರ ಜೀವನದ ಅಮೂಲ್ಯ ಕ್ಷಣಗಳು ವ್ಯರ್ಥವಾಗೋಗ್ಬಿಡುತ್ತೆ. ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದು, ನಿರಪರಾಧಿಯನ್ನ ಬಂಧಿಸಿದವರು ಯಾರಿಗೆ ಉತ್ತರ ಕೊಡಬೇಕು? ಕಳೆದು ಹೋದ 6 ವರ್ಷ 10 ವರ್ಷ 15 ವರ್ಷಗಳಿಗೆ ಪರಿಹಾರ ಯಾರು ಕೊಡ್ತಾರೆ? 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ UAPA ಕಾನೂನಿನ ಬಳಕೆ 50%ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. 2019ರ ವರದಿ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ನಡೆದಂತ ಸುಮಾರು 91% ಅಷ್ಟು ದ್ವೇಷ ಅಪರಾಧಗಳು ಮೋದಿ ಸರ್ಕಾರದ ಕಾಲದಲ್ಲಿ ನಡೆದಿರೋದು. ರಾಷ್ಟ್ರೀಯ ತನಿಖಾ ಏಜೆನ್ಸಿ ಹಾಗೂ ರಾಜ್ಯಗಳ ATS ವಿಭಾಗಗಳು ಸಾವಿರಾರು ಮುಸ್ಲಿಮರನ್ನ ಬಂಧಿಸಿದೆ. ಅವರಲ್ಲಿ ಬಹುತೇಕರು ನಂತರ ಖುಲಾಸೆಯಾಗಿದ್ದಾರೆ. ಬಂಧಿಸಿದ ನಂತರ ಅವರನ್ನ ವಿಚಾರಣೆಯ ಹೆಸರಲ್ಲಿ ಕಿರುಕುಳ ನೀಡೋದು ಇನ್ನೂ ಭಯಾನಕ. ಒಬ್ಬ ಯುವಕ 20ನೇ ವಯಸ್ಸಿಗೆ ಬಂಧಿತನಾದ್ರೆ 30 ವರ್ಷ ಅಥವಾ 35 ವರ್ಷಕ್ಕೆ ಆತ ಹೊರಗೆ ಬಂದ್ರೆ ಆತನ 15 ವರ್ಷ ಕಳೆದು ಹೋಗ್ಬಿಟ್ಟಿರತ್ತೆ. ಉದ್ಯೋಗ ಇರೋದಿಲ್ಲ, ಸಮಾಜದಲ್ಲಿ ಆರೋಪಿ ಅನ್ನೋ ಮುದ್ರೆ ಬೇರೆ, ಕುಟುಂಬ ಮಾನಸಿಕವಾಗಿ ಚೂರಾಗಿರುತ್ತೆ. ನ್ಯಾಯಾಲಯ ಖುಲಾಸೆ ಮಾಡಿದ್ರೂ ಸಹ ಸಮಾಜ ಮನ್ನಣೆ ಕೊಡೋದಿಲ್ಲ. ಭಯೋತ್ಪಾದನೆ ವಿರುದ್ಧ ಹೋರಾಟದ ಹೆಸರಲ್ಲಿ ನಿರ್ದಿಷ್ಟ ಸಮುದಾಯದ ಮೇಲೆ ಅನುಮಾನ ಪಡೋದು ಇನ್ನೆಷ್ಟು ಕಾಲ ಮುಂದುವರಿಯುತ್ತೆ? ನ್ಯಾಯ ವ್ಯವಸ್ಥೆ ಒಂದು ಶಿಕ್ಷಾ ತಂತ್ರ ಆಗಬಾರದು, ಅದು ರಕ್ಷಣೆ ನೀಡುವ ವ್ಯವಸ್ಥೆ ಆಗಬೇಕು. ಒಬ್ಬ ನಿರಪರಾಧಿ ದಶಕಗಳ ಕಾಲ ಜೈಲಿನಲ್ಲಿ ಕಳೆಯೋದೇ ದೇಶದ ಭದ್ರತೆನಾ? ನ್ಯಾಯ ತಡ ಆದ್ರೆ ಅದು ನ್ಯಾಯನಾ? ಅಕ್ಷರಧಾಮ ಪ್ರಕರಣದ ಖುಲಾಸೆ ಒಂದು ಸಂತೋಷದ ಸುದ್ದಿ ಹೌದು, ಆದ್ರೆ ಕಳೆದು ಹೋದ ಆತನ ಬದುಕನ್ನ ಮರಳಿ ಯಾರು ಕೊಡ್ತಾರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.